ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 4 ಲೈಸೆನ್ಸ್ ಇರೋರು ಟೆಂಡರ್ನ ತಗೊಳ್ಳೋದ್ರ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ಅಥವಾ KPP ಪೋರ್ಟಲ್ ರಿಜಿಸ್ಟ್ರೇಷನ್ ವಿತ್ ಡಿಜಿಟಲ್ ಸಿಗ್ನೇಚರ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಾದರೂ ಇನ್ನೂ ಹೆಚ್ಚಿನ ಟೆಂಡರ್ ಸಬ್ಮಿಷನ್, ಅದೇ ರೀತಿ ಟೆಂಡರ್ ಪೇಮೆಂಟ್ಸ್ ಬಗ್ಗೆ ಏನಾದರೂ ವಿಡಿಯೋಸ್ ಬೇಕಾದಲ್ಲಿ ಗೋಲ್ಡ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿಬಿಟ್ಟು ಪಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ PWD ಲೈಸೆನ್ಸ್ ಅಲ್ಲಿ ಫಸ್ಟ್ ಕೊಡುವಂಥದ್ದೇ ಕ್ಲಾಸ್ 4 ಆಗಿರ್ತದೆ. ಈ ಕ್ಲಾಸ್ 4 ಲೈಸೆನ್ಸ್ಗೆ ಯಾವುದೇ ರೀತಿಯಂತ ಕ್ವಾಲಿಫಿಕೇಶನ್ ಇರುವುದಿಲ್ಲ. ಅಂದ್ರೆ BE ಸಿವಿಲ್ ಆಗದೆ ಇದ್ದವರು ಅಥವಾ BE ಮೆಕ್ಯಾನಿಕಲ್ ಆಗದೆ ಇದ್ದವರು ಸೊ ನೀವು ಕ್ಲಾಸ್ 4 ಲೈಸೆನ್ಸ್ ಅನ್ನೇ ತಗೊಳ್ಬೇಕಾಗ್ತದೆ. ಯಾರೇ ಇರಲಿ, ಡಿಪ್ಲೊಮಾ ಇರಲಿ ಅಥವಾ ನಿಮ್ದು ಯಾವುದೇ ಗ್ರಾಜುಯೇಷನ್ ಇದ್ರೂ ಕೂಡ ನೀವು ಫಸ್ಟಿಗೆ ಬರಬೇಕಾದ್ರೆ ಕ್ಲಾಸ್ 4 ಲೈಸೆನ್ಸ್ ಅನ್ನೇ ತಗೊಳ್ಬೇಕಾಗ್ತದೆ. ಸೊ ಈ ಕ್ಲಾಸ್ 4 ಲೈಸೆನ್ಸ್ ತಗೊಂಡ್ಮೇಲೆ ಟೆಂಡರ್ ತಗೊಳ್ಳೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ತುಂಬಾ ಜನ ಅಂತಾರೆ ಟೆಂಡರೇ ಸಿಗಲ್ಲ. ಅದೇ ರೀತಿ ತುಂಬಾ ಜನ ಹೇಳ್ತಾರೆ ವರ್ಕ್ ಡನ್ ಇಲ್ಲದೆ ಹೆಂಗ್ ಟೆಂಡರ್ ಕೊಡ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ರಿ. ನಾನು ಎಲ್ರಿಗೂ ಆಲ್ಮೋಸ್ಟ್ ಹೇಳಿದ್ದೀನಿ 20 ಲಕ್ಷ ಒಳಗಡೆ ವಿತೌಟ್ ವರ್ಕ್ ಡನ್ ನಾವು ಅಪ್ಲೈ ಮಾಡ್ಬೋದು ಅಂತ. ಆರ್ಡರ್ ಕಾಪಿನೂ ತುಂಬಾ ಜನರಿಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಅದರಿಂದ ತುಂಬಾ ಜನ ವರ್ಕ್ ಡನ್ ಮಾಡ್ಕೊಂಡಿದ್ದಾರೆ. ಈಗ ಯಾರ್ಯಾರು ಮಾಡ್ಕೊಂಡಿಲ್ಲ ಅಂದ್ರೆ ಟೆಂಡರ್ ಹಾಕ್ತಾರೆ, ಸಬ್ಮಿಟ್ ಮಾಡ್ತಾರೆ, ಆಮೇಲೆ ಟೆಂಡರ್ ರಿಜೆಕ್ಟ್ ಆಗುತ್ತೆ. ಸೊ ಆಮೇಲೆ ಕೇಳಲಿಕ್ಕೆ ಹೋಗಲ್ಲ, ಯಾಕೆ ರಿಜೆಕ್ಟ್ ಮಾಡಿದ್ರಿ, ಅಪೀಲ್ ಹೋಗೋದು ಏನು ಮಾಡೋದೇ ಇಲ್ಲ, ನೀವು ಸುಮ್ಮನೆ ಇರ್ತೀರಾ. ಸೊ ಅದು ರಿಜೆಕ್ಟ್ ಆಗಿ ಆಮೇಲೆ EMD ನಿಮ್ಗೆ ವಾಪಸ್ ಬರುತ್ತೆ. ಟೆಂಡರ್ ಸಬ್ಮಿಟ್ ಆಗಿದ್ದೆ ನೀವು ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ ಮಾತಾಡಬೇಕು. ಸೊ ಈ ತರ 20 ಲ್ಯಾಕ್ ಬಿಲೋ ವರ್ಕ್ ಡನ್ ಇಲ್ಲದೆ ಟೆಂಡರ್ ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತ ಕಾರವಾರ ಮತ್ತೆ ಸಿರ್ಸಿ ಡಿವಿಷನ್ ಕೊಡ್ತಾ ಇದೆ, ನೀವು ಯಾಕೆ ಕೊಡಲ್ಲ ಅಂತ ನೀವು ಅವರಿಗೆ ಕೇಳಬೇಕು. ಆಮೇಲೆ ಆರ್ಡರ್ ಕಾಪಿಯನ್ನು ಸಬ್ಮಿಟ್ ಮಾಡಿಬಿಟ್ಟು ಟೆಂಡರ್ನ ಪಡ್ಕೊಳ್ಳುವಂಥದ್ದು. ಸೊ ಈ ತರ ಪ್ರಕ್ರಿಯೆ ಇರೋದ್ರಿಂದ ಸೊ ನೀವು ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ತುಂಬಾ ಜನ ಕ್ಲಾಸ್ 4 ಅಲ್ಲಿ ಇದ್ದವರು ವರ್ಕ್ ಡನ್ ಮಾಡ್ಕೊಂಡಿದ್ದಾರೆ. ಇವಾಗ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಸ್ವಲ್ಪ ಕಮೆಂಟ್ ಮಾಡಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಕ್ಲಾಸ್ 4 ಅವರು ನೀವು ಟೆಂಡರ್ ಹಾಕ್ತೀರಾ. ಸೊ ಟೆಂಡರ್ ಹಾಕಿದಾಗ ನಿಮ್ದು ಅಕ್ಸೆಪ್ಟ್ ಆಗುತ್ತೆ. ಟೆಂಡರ್ ವರ್ಕ್ ಡನ್ ಇಲ್ಲ ಅಂದ್ರೆ ನಿಮಗೆ ಟೆಂಡರ್ ಆರ್ಡರ್ ಕಾಪಿ ಕೊಟ್ಬಿಟ್ಟು ವರ್ಕ್ ಆರ್ಡರ್ ಕೊಡ್ತಾರೆ. ಓಕೆ, ಅದು ಇಶ್ಯೂಸ್ ಅಲ್ಲ. ಸೊ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇದ್ದವರು ಈ ಕ್ಲಾಸ್ 4 ಬಂದವರು ಸೊ ಒಂದೇ ಸಲ ನಮಗೆ ಟೆಂಡರ್ ಬೇಕೇ ಬೇಕು ಅಂದ್ಕೊಂಡು ತುಂಬ ಲೆಸ್ ಹೋಗ್ತಾ ಇದ್ದಾರೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಈಗ ನಂಗೆ ಕಾಲ್ ಬರೋದ್ರಲ್ಲಿ ಎಲ್ಲರೂ ಹೇಳೋದು ಅದೇ, ಸರ್ ಏನೋ ಲೈಸೆನ್ಸನ್ನು ಮಾಡ್ಕೊಬಿಟ್ಟಿದ್ವಿ, DSCನೂ ಮಾಡ್ಕೊಂಡಿದ್ವಿ ನಿಮ್ಮ ಹತ್ರನೇ. ಸೊ ಕೆಲಸ ಫಸ್ಟ್ ಆಗಲಿ ಅಂದ್ಕೊಂಡು ತುಂಬ ಲೆಸ್ ಹೋಗ್ಬಿಟ್ಟಿದ್ವಿ, ಎಷ್ಟು ಹೋಗಿದ್ರಿ ಅಂತ ಕೇಳೋದು ನಾನು. ಎಲ್ಲರೂ 25 ಮೇಲೆ ಹಾಕ್ಕೊತಾರೆ. ಸೊ ನೋಡಿ, ಕೆಲಸ ಸಿಗದೇ ಇರಲಿ, ಒಂದೇ ಸಲ ನೀವು 25, 30, 35 ತನಕ ಲೆಸ್ ಹಾಕ್ತಾರೆ. ಸೊ ಅಷ್ಟೆಲ್ಲ ಹಾಕ್ಕೊಂಡು ನೀವು ಕೆಲಸ ತೊಗೊಂಡು ವರ್ಕ್ ಡನ್ ಮಾಡ್ಕೊಂಡ್ರೆ ಏನೂ ವರ್ತ್ ಆಗೋದಿಲ್ಲ. ಸೊ ವರ್ಕ್ ಡನ್ನು ಟರ್ನ್ ಓವರ್ ಒಂದು ವರ್ತ್ ಆಗ್ಬೋದು, ಬಟ್ ಅಷ್ಟು ಲೆಸ್ ಹೋಗ್ಬಿಟ್ಟು ನೀವು ದುಡಿದ ಹಣನ ನೀವು ವೇಸ್ಟ್ ಮಾಡ್ಕೊಳ್ಳೋದು ನನಗಂತೂ ಸರಿ ಅನಿಸಲ್ಲ. ಸೊ ಅದೇ ಕಾರಣಕ್ಕೆ ವಿಡಿಯೋನ ಮಾಡುವಂಥದ್ದು. ಯಾಕಂದರೆ ಇವಾಗ ಮಾರ್ಚ್ ಎಂಡಲ್ಲಿ ನಾನು ನೋಡ್ತಾ ಇದ್ದೀನಿ ಎಷ್ಟು ಕಾಲ್ ಬರುತ್ತೆ, ಸರ್ ಬಿಲ್ ಆಗಿಲ್ಲ, ಸರ್ ಬಿಲ್ ಆಗಿಲ್ಲ, ಏನು ಮಾಡೋದು, ಸರ್ LOC ಬಂದಿದೆ ಅಂತಾರೆ, ಬಂದಿಲ್ಲ, ಇನ್ನೂ ಕೊಟ್ಟಿಲ್ಲ, ನಮಗೆ ಟ್ರೆಜರಿಗೆ ಹೋಗಿಲ್ಲ, ಯಾವಾಗ ಮತ್ತು ಕೋಡ್ ಆಫ್ ಕಂಡಕ್ಟ್ ಬೇರೆ ಬರ್ತಾ ಇದೆ ಅಂತಲೂ ತುಂಬ ಜನ ಕಾಲ್ ಮಾಡ್ತಾರೆ. ಸೊ ಈ ಥರ ಸಿಚುವೇಶನ್ ಇರುತ್ತೆ. ನೀವು ಲೆಸ್ ಹಾಕೋದು ಟೆಂಡರ್ ಹಾಕಬೇಕಾದ್ರೆ ಒಂಥರ ಥ್ರಿಲ್. ಸೊ ನಾನು ಟೆಂಡರ್ ಹಾಕ್ತಾ ಇದ್ದೀನಿ, ನಂದು ಒಂದು ಟೆಂಡರ್ ಆಗುತ್ತೆ, ಹಾಕಿ ಒಂದು 35 ಅಂತ ಹಾಕಿ ಸಬ್ಮಿಟ್ ಮಾಡ್ಕೊತೀರಾ. ಸೊ ಪ್ರಾಬ್ಲಮ್ಮು ಬಿಲ್ಲಿಂಗ್ ಟೈಮಲ್ಲಿ ಆಗುತ್ತೆ. ನೀವು ಮಾಡ್ಕೊಂಡಿರೋ ವರ್ಕು, ಅದಕ್ಕಾಗಿರೋ ಖರ್ಚು, ಅಲ್ಲಿ ತೊಗೊಂಡು ಬಂದಿರುವಂಥ ಫೈನಾನ್ಸ್ ಅಮೌಂಟು, ಇಲ್ಲಿ ಬಿಲ್ಲಾದ ಸಿಗುವಂಥ ಅಮೌಂಟು ಇದು ಕೆಳಗಿರುತ್ತೆ, ನಿಮ್ದು ಈ ಅಮೌಂಟು ಮೇಲಿರುತ್ತೆ. ಸೊ ಆವಾಗ ನೀವು ಡೆಟ್ಟಲ್ಲೇ ಇರ್ತೀರಾ, ಬಟ್ ರಿಕವರಿ ಮಾಡೋಕ್ಕೆ ಮತ್ತೆಲ್ಲಿಂದ ತರಬೇಕಾಗತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು ಒಂದೇ, ಸೊ ಕ್ಲಾಸ್ 4ಗೆ ಬಂದವರು ಒಂದೇ ಸಲ ಕೆಲಸ ಬೇಕು ಅಂತ ಒಟ್ಟಿಗೆಲ್ಲ ಹಾಕಿ 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 ಅಂತ ಹಾಕೋದಲ್ಲ. ಸೊ ಆ ಥರ ಯಾರು ಮಾಡಬೇಡಿ. ಯಾಕಂತ ಹೇಳಿದ್ರೆ ನನಗೆ ಕಾಲ್ಸ್ ಬರೋದಲ್ಲ, ನಾನು ಸ್ಟಾರ್ಟಿಂಗೆಲ್ಲ ಬರ್ತಾ ಇದ್ದು ಟೆಂಡರ್, ಸರ್ ವರ್ಕ್ ಡನ್ ಇಲ್ಲ, ನಮ್ಮದು ಟರ್ನ್ ಓವರ್ ಇಲ್ಲ, ಏನು ಮಾಡೋದು ಅಂತ. ಇವಾಗ ಎಲ್ಲದೂ ಇದೆ, ಬಟ್ ಅಮೌಂಟ್ ಬರ್ತಾ ಇಲ್ಲ. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಅದಕ್ಕೆ ಹೇಳೋದು, ನಿಮ್ದೇನು ಒಂದು ಲೆವೆಲ್ಗೆ ನಿಮ್ಮದು ಮಷಿನರೀಸ್ ಇಲ್ಲ, ಲೇಬರ್ ಎಲ್ಲ ಹೈಯರ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಸೊ ನಿಮ್ಮದೊಂದು ರೇಟ್ ಇರುತ್ತಲ್ಲ, ಸೊ ಅದಕ್ಕೆ ಲೆಸ್ ಮಾಡೇ ಹಾಕಿ. 20, 25, 30, 35 ಬೇಡ. ಓಕೆ, ಯಾರೇ ಕೂಡ ಹೊಸಬರಿಗೆ ನಾನು ಹೇಳೋದು, ಕ್ಲಾಸ್ 4 ಲೈಸೆನ್ಸ್ ಮಾಡಿದವ್ರಿಗೆ ನಾನು ಈ ಮಾತನ್ನು ಹೇಳೋದು. ಅದೇ ರೀತಿ ಕ್ಲಾಸ್ 3 ಯಾರು BE ಗ್ರಾಜುಯೇಟ್ಸ್ ಆಗಿ ಬಂದಿರ್ತಾರೋ ಅವರಿಗೂ ಕೂಡ ಇದನ್ನೇ ನಾನು ಹೇಳ್ತೀನಿ, ಹೊಸಬರಿಗೆ. ಸೊ ಈ ಫೀಲ್ಡಿಗೆ ಏನು ಬಂದು ಫಸ್ಟ್ ಟೆಂಡರ್ ಹಾಕ್ತಿರಲ್ಲ, ಸೊ ಅಂಥವ್ರಿಗೆ ನಾನು ಹೇಳೋದು ಒಂದೇ, ಸೊ ಆದಷ್ಟು ಕೇರ್ಫುಲ್ ಆಗಿರಿ. ಈಗೇನಂತೂ ಮುಗಿದೋಗಿಲ್ವಾ, ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ ಇಲ್ಲ ಅಂದರೆ ಇನ್ನೂ ನೆಕ್ಸ್ಟ್ ಇಯರು. ಬಟ್ ಟೈಮ್ ಬರುತ್ತೆ, ನಿಮ್ಗೆ ಇನ್ನೂ ಏಜ್ ಇದೆ. ಇದಕ್ಕೆ ಗೌರ್ಮೆಂಟ್ ಎಂಪ್ಲಾಯೀಸ್ ಥರ ನಿಮ್ಗೆ 60 ವರ್ಷಕ್ಕೆ ಸ್ಟಾಪ್ ಅಂತ ಏನಿಲ್ವಾ, 60 ವರ್ಷ ಆದ್ಮೇಲೆ ಟೆಂಡರ್ ಹಾಕ್ಬೋದು ಆ ಥರ ಏನಿಲ್ಲ. ನಿಮ್ಗೆ ಅನ್ಲಿಮಿಟೆಡ್ ಇರುತ್ತೆ. ಇದು ವರ್ಷಕ್ಕೆ ಒಂದೇ ವರ್ಕ್ ಮಾಡಿ, 5 ಲಕ್ಷದ ಒಂದು ವರ್ಕ್ ಮಾಡ್ಕೊಂಡು ಸುಮ್ಮನೆ ಇರಿ ಸಾಕು, ಏನು ತೊಂದರೆ ಇಲ್ಲ. ವರ್ಕ್ ಇದೆ ಅಂದ್ಕೊಂಡು ಒಟ್ರಾಸಿ ತಂದುಬಿಟ್ಟು ಎಲ್ಲಿಂದ ಫೈನಾನ್ಸ್ ತಂದುಬಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾರು ಕೂಡ. ಇದು ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಿಮ್ಗೆ ಹೇಳುವಂಥದ್ದು. ಯಾವುದೇ ಟೆಂಡರ್ಸನ್ನು ಜಸ್ಟ್ ನಿಮಗೆ ಆಗತ್ತಾ ಫಸ್ಟಿಗೆ ಮಾಡಿ. ಈಗ ಅದಕ್ಕೆ ಬಿಡ್ ಕೆಪಾಸಿಟಿ ಅಂತ ಹೇಳೋದು ಯಾಕೆ, ನಿಮ್ಗೆ ಚೆಕ್ ಮಾಡೋಕ್ಕೆ ನಿಮ್ಗೆ ಟರ್ನ್ ಓವರ್ ಇಂಟು 2.5 ಇಂಟು ಪೀರಿಯಡ್ ಅಷ್ಟು ಮಂತ್ ಇದೆ ಟೆಂಡರ್ದು ಕಂಪ್ಲೀಷನ್ ಪೀರಿಯಡು ಮೈನಸ್ ಆನ್ ಗೋಯಿಂಗ್ ವರ್ಕ್. ಅದು ಫಾರ್ಮುಲಾ ಇಟ್ಟಿದ್ದೇ ಈ ಥರ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ನೀವೇನು ಗೌರ್ಮೆಂಟ್ ಅವ್ರು ಇಟ್ಟಿದ್ದಾರೆ ಅವ್ರ ಸಲ ಮಾಡಬೇಕು ಆ ಥರ ಅಲ್ಲ. ನೀವು ಫಸ್ಟ್ ನಿಮ್ದು ಅನಲೈಸ್ ಮಾಡ್ಕೊಳ್ಳಿ, ನಿಮ್ದು ಬಿಡ್ ಕೆಪಾಸಿಟಿ ಎಷ್ಟಿದೆಯಪ್ಪ. ಇದು ಯಾರು ದೊಡ್ಡ ಕಾಂಟ್ರಾಕ್ಟ್ರಿಗಲ್ಲ ನಾನು ಹೇಳೋದು. ಈಗ ಹೊಸಬರಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಬಿಡ್ ಕೆಪಾಸಿಟಿ ನೋಡಿಕೊಂಡೆ ನೀವು ಹಾಕಿ ಟೆಂಡರ್ಸನ್ನೆಲ್ಲ ಕೂಡ.
ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.